ಹೇಳಿ. ನಮ್ ಜೊತೆ ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಇದ್ರೆ ಅವ್ರು ಮಾತಾಡ್ಸ್ಕೊಳ್ತೀನಿ ಸರ್. ಬೆಳಿಗ್ಗೆ ಒಂದು ಆರೋಪ ಸರ್ ನಿಮ್ಮ ಮೇಲೆ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಹಸ್ತಕ್ಷೇಪ ಮಾಡ್ತಿದ್ದಾರೆ ಅಂತ ಹೇಳಿ ಕುಮಾರಸ್ವಾಮಿ ಮತ್ತೆ ಖುದ್ದು ಜಿಟಿ ದೇವೇಗೌಡರು ಹೇಳ್ತಿದ್ದಾರೆ. ಯಾವ ರೀತಿ ಹಸ್ತಕ್ಷೇಪ ಮಾಡಿದಾರೆ ಅಂತ ಸರ್, ನೀವು ಎಂಜಿನಿಯರ್ ಹತ್ರ ಯಾರ ಹತ್ರನೋ ಕಮಿಷನ್ ಕೇಳಿದ್ರಿ? ಹೌದು, ಆ ರೀತಿ ಆರೋಪ ಮಾಡಿದ್ರು. ಯಾರು ಆತರ ಮಾಡಿಲ್ಲ, ಶುದ್ಧ ಸುಳ್ಳು. ಆಧಾರ ಇಲ್ಲದೆ ಆರೋಪ ಮಾಡುವಂತದ್ದು ಬಿಜೆಪಿ ಅವರು ಮತ್ತೆ ಜೆಡಿಎಸ್ ಅವರು ಇದಾಗೋಗ್ಬೋದು. ಹಿಂದಿನ ಕೂಡ ಕುಮಾರಸ್ವಾಮಿ ಅವರು ಇದೇ ರೀತಿ ಆರೋಪ ಮಾಡ್ತಿದ್ರು, ನಾವೇನು ಟ್ರಾನ್ಸ್ಫರ್ ದಂಧೆ ಮಾಡ್ತಾರೆ. ನಂತರ ಅದಕ್ಕೆ ಯಾವ್ದು ಸಾಕ್ಷಿ ಕೊಡ್ತಾರೆ. ಈಗ ಎಲೆಕ್ಷನ್ ಬಂದಾಗ ಮತ್ತೆ ಆರೋಪಗಳನ್ನು ಮಾಡೋದನ್ನ ಕೆಲಸ ಮಾಡಿದ್ದಾರೆ. ಹಾಗಾಗಿ ಆರೋಪ ಇಲ್ಲದೆ ಸುಮ್ಮನೆ ಆಧಾರ ಇಲ್ಲದೆ ಸುಮ್ಮನೆ ಆರೋಪ ಮಾಡೋದು ಜಾಯಮಾನ, ಅದಕ್ಕೆ ತಲೆ ಕೆಡಿಸ್ಕೊಳ್ಬೇಕು. ಸರ್, ಅಪ್ಪ ಮಗ ಇಬ್ರು ಕೂಡ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬದುಕಕ್ ಬಿಡ್ತಿಲ್ಲ ಅಂತ ಸರ್ ಜಿಟಿ ದೇವೇಗೌಡರು. ಏನ್ ಮಾಡಕ್ ಬಿಡ್ತಿಲ್ಲ ಅಂತ? ಕೆಲಸ ಮಾಡ್ಲಿಕ್ ಬಿಡ್ತಿಲ್ಲ, ನಮ್ ಕೆಲಸ ಮಾಡಕ್ ಬಿಡ್ತಿಲ್ಲ. ಅದ್ ಹೆಂಗೆ ಸಾಧ್ಯ? ನಾವೆಂಗೆ ಒಬ್ರು MLA ಕೆಲ್ಸಕ್ಕೆ ಅಡ್ಡ ಬರೋಕ್ಕೆ ಸಾಧ್ಯ ಆಗುತ್ತೆ? ನಮ್ಮ ಪಕ್ಷ ಯಾವತ್ತೂ ಕೂಡ, ನಮ್ಮ ಸರ್ಕಾರ ಯಾವತ್ತೂ ಕೂಡ ಸಂವಿಧಾನ ಬದ್ಧವಾಗಿ ನಡೆಯುವಂಥದ್ದು. ಯಾವತ್ತೂ ಕೂಡ ಪ್ರೋಟೋಕಾಲ್ ಆಗ್ಲಿ, ಕಾನೂನಾಗ್ಲಿ, ಸಂವಿಧಾನ ಆಗ್ಲಿ ಮೀರಿ ನಡೆಯುವಂತ ಪಕ್ಷ ಸರ್ಕಾರ ನಮ್ದಲ್ಲ. ಸೊ ನಾವ್ ಯಾವತ್ತೂ ಕೂಡ ಆ ರೀತಿ ಕೆಲಸ ಮಾಡೋದಿಲ್ಲ, ಮಾಡೋದು ಇಲ್ಲ. ಅವ್ರಿಗೆ ಕೆಲಸ ಮಾಡಕ್ ಸಾಧ್ಯ ಆಗದಕ್ಕೆ ಈ ಪುಟ್ಟ ನೆಪ ಹೇಳ್ತಿದಾರೆ ಅಷ್ಟೇ. ಕುಣಿಲಾದ್ರೊಳನೆಲ್ಲ ಡುಂಕೋ ರೀತಿ ಹೇಳ್ತಾರೆ. ಸರ್, ನೀವು PDO ಮತ್ತೆ ಅಲ್ಲಿರುವಂತಹ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡ್ತಿದ್ರಿ, ನಿಮ್ ಜಾತಿಯವ್ರನ್ನ ಸೇರ್ಸ್ಕೊಳ್ತಿದ್ರಿ ಅನ್ನೋದು ಅವ್ರ ಆರೋಪ. ಜಾತಿ ನೋಡಿ ಯಾವತ್ತೂ ಅಧಿಕಾರಿಗಳನ್ನ ನಾವು ಟ್ರಾನ್ಸ್ಫರ್ ಮಾಡೋದಿಲ್ಲ. ಅಫ್ಕೋರ್ಸ್ ಒಂದೊಂದ್ಸರಿ ಆಯಾ ಪಂಚಾಯತಿಗಳಲ್ಲಿ ನಮ್ಮ ಲೀಡರ್ಗಳು ಇರ್ತಾರೆ, ಅವರು ಇಂಥ PDO ಬಂದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿರ್ತಾರೆ, ಅದನ್ನ ಮಾಡಿರ್ತೇವೆ. ಆದ್ರೆ ಜಾತಿ ನೋಡಿ ಯಾವತ್ತೂ ಕೂಡ PDOಗಳು ಟ್ರಾನ್ಸ್ಫರ್ ಮಾಡೋದಿಲ್ಲ. ಒಂದ್ ಸರ್ಕಾರ ಅಂತ ಇದ್ಮೇಲೆ ಅಲ್ಲಿ ಒಂದೊಂದ್ಸರಿ ಅಲ್ಲಿ ಲೋಕಲ್ ಸ್ಥಳೀಯ ಲೀಡರ್ಗಳು ಏನ್ ಕೇಳ್ತಾರೆ ಅದನ್ನ ಮಾಡ್ತೀವಿ. ನಾವು ಪ್ರತಿಯೊಂದಕ್ಕೂ ಹಳ್ಳಿಲೂ ನಮ್ಗೆ ಗೊತ್ತಿರುತ್ತಾ ಯಾವ PDO ಬಂದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ನಮ್ಗೆ ತಿಳ್ಕೊಳ್ಳೋ ಸಾಧ್ಯತೆನೇ ಇರಲ್ಲ. ಅಲ್ಲಿ ಲೋಕಲ್ ಸ್ಥಳೀಯಗಳು ಲೀಡರ್ಗಳು ಏನ್ ಕೇಳ್ತಾರೆ ಅದನ್ನ ಒಂದ್ಸರಿ ಮಾಡ್ಕೊಟ್ಟಿರ್ತೀವಿ ಅಷ್ಟೇ ಹೊರತು ದೊಡ್ಡ ಮಟ್ಟದಲ್ಲಿ ಯಾವ್ದು ಟ್ರಾನ್ಸ್ಫರ್ ಕೂಡ ಚಾಮುಂಡೇಶ್ವರಿ ಮಾಡೇ. ಅದಕ್ಕೆ ಸಾಕ್ಷಿ ಹಲೋ ಅಪ್ಪ ಅನ್ನೋ ಆಡಿಯೋ ಬೇರೆ ಬಂದಿತ್ತು, ವಿವೇಕಾನಂದನ ಟ್ರಾನ್ಸ್ಫರ್ ಮಾಡಿದ್ರು ಅನ್ನೋ ಆರೋಪ. ವಿವೇಕಾನಂದ PDO ಅಲ್ಲವೇ ಇಲ್ಲ. ಫಸ್ಟ್ ಆಫ್ ಆಲ್ ವಿವೇಕಾನಂದರು BEO ಪರವಾಗಿ CSR ಆಕ್ಟಿವಿಟೀಸ್ ಅಲ್ಲಿ ಅವ್ರದ್ದು ಲಿಸ್ಟ್ ತಗೊಳ್ಳಿ ಅಂತ ಹೇಳಿದ್ರು. ಈಗಾಗಲೇ ಅದಕ್ಕೆ ಹೇಳಾಗಿದೆ ಸ್ಪಷ್ಟ. ಮತ್ತೆ ಅದನ್ನೇ ಅವ್ರು ಕೆದಕಿದ್ರೂ ಅರ್ಥ ಇಲ್ಲ. ಇದಿಷ್ಟು ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.